ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಾರ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದ್ ಯಾವುದು ಅಂತ ಹೇಳಿದ್ರೆ ಬದನೆಕಾಯಿಯ ಗೊಜ್ಜು, ಅಥವಾ ನಮ್ಮ ಮರಾಠಿಲಿ ಏನಂತ ಕರೀತಾರೆ ಅಂತ ಹೇಳಿದ್ರೆ ವಾಂಗೀಚ ಮಾಳ್ವ ಅಂತ ಕರೀತಾರೆ. ಚಪಾತಿ, ರೊಟ್ಟಿ, ದೋಸೆಗಂತೂ ಹೇಳಿ ಮಾಡಿಸಿರ್ತಕ್ಕಂಥದ್ದು. ಅದ್ರ ಕಾಂಬಿನೇಷನ್ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಬೆಳಗಿನ ಜಾವ ತಿಂಡಿಗೆ ದಿಢೀರ್ ಅಂತ ಆಗ್ಬಿಡುತ್ತೆ. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಮಾಡೋದು ಸಹ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಸುಲಭ. ಮತ್ತಿನ್ಯಾವುದೇ ತಡ ಮಾಡ್ತೀರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ಮಿತ್ರರೇ, ನೀವು ನೋಡ್ತಿರ್ಬೋದು, ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆಜಿಯಷ್ಟು ಬದನೆಯನ್ನ ಏನ್ ಮಾಡಿದೀನಿ, ಈ ರೀತಿ ಕಟ್ ಮಾಡ್ಬಿಟ್ಟು ಉಪ್ಪು ನೀರಲ್ಲಿ ನಾನು ನೆನೆಸಿದೀನಿ. ನೀವು ಇಲ್ಲಿ ನೋಡ್ಬೋದು, ನಾನು ಈ ಬದನೆಯನ್ನ ಸ್ವಲ್ಪ ದಪ್ಪ ದಪ್ಪ ಕ್ಯೂಬ್ಸ್ ಅಥವಾ ಹೋಳುಗಳಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಉಪ್ಪು ನೀರಲ್ಲಿ ನೆನೆಸಿರ್ತಕ್ಕಂಥ ಕಾರಣ ಏನಂತ ಹೇಳಿದ್ರೆ ಆಕ್ಸಿಡೇಷನ್ ಆಗಿ ಕಪ್ಪಗಾಗಬಾರ್ದು ಅನ್ನೋ ಒಂದು ಕಾರಣ ಅಷ್ಟೇ. ಸೊ ಈಗ ಇದೆಲ್ಲ ಪ್ರಿಪರೇಷನ್ ಆಗಿದೆ, ಇದನ್ನು ಪಕ್ಕಕ್ಕೆ ಇಟ್ಕೊಳ್ತೀನಿ. ಹೇಳೋದ್ ಮಾಡ್ತಿದ್ರೆ, ಜೊತೆಯಲ್ಲಿ ಈ ಒಂದು ಆಲೂಗಡ್ಡೆ ಇದೆಲ್ಲ, ಈ ಆಲೂಗಡ್ಡೆನೂ ಸಹ ಅಷ್ಟೇ ಒಂದು 2 ಮೀಡಿಯಂ ಸೈಜಿನ ಆಲೂಗಡ್ಡೆನೂ ಸಹ ನಾನು ಈ ರೀತಿ ಸಣ್ಣದಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಸಹ ಅಷ್ಟೇ ಪಕ್ಕಕ್ಕೆ ಇಟ್ಕೊಳುವ. ಈಗ ನಮ್ಮ ಮರಾಠ ಮನೆಗಳಲ್ಲಿ ಮಾಡ್ತಕ್ಕಂಥ ಒಂದು ಸಿಂಪಲ್ ಮಸಾಲೆ ತೋರಿಸ್ಕೊಡ್ತೀನಿ. ಇದು ನೆನಪಿಟ್ಕೊಳ್ಳಿ, ಸಖತ್ ಈಸಿ. ಇದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದ್ರಲ್ಲಿ ನೋಡಿ, ಒಂದು ಅರ್ಧ ಬಟ್ಲಷ್ಟು ಹಸಿ ಕಾಯಿ ತುರಿ, ಈ ಹಸಿ ಕಾಯಿ ತುರಿ ಇರ್ತಲ್ಲ, ಇದು ಅರ್ಧ ಬಟ್ಲಷ್ಟು ತಗೊಂಡಿದ್ದೀನಿ. ಇದನ್ನೆಲ್ಲ ಹಾಕೊಂಡ್ಬಿಡುವ. ಇದು ತುಂಬಾ ಇಂಪಾರ್ಟೆಂಟ್. ಇದು ಬಂದ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಮೀಡಿಯಂ ಸೈಜಿನ ಈರುಳ್ಳಿನ ಈ ರೀತಿ ರೋಸ್ಟ್ ಮಾಡಿದೀನಿ. ಈ ರೀತಿ ಹುರಿದಾಗ ಏನಾಗುತ್ತೆ, ಇದಕ್ಕೊಂದೊಂದು ಒಳ್ಳೆ ಫ್ಲೇವರ್ ಡೆವಲಪ್ ಆಗುತ್ತೆ. ಸೊ ಒಂದು ಮೀಡಿಯಂ ಸೈಜಿನ ಈರುಳ್ಳಿ ಹುರಿದಿರ್ತಕ್ಕಂಥದ್ದು. ಇದು ನಮ್ಮ ಮನೆಗಳಲ್ಲಿ ಒಂದು USP ಅಂತಾನೆ ಹೇಳ್ಬೋದು. 5 ಲವಂಗ, 1 ಇಂಚಷ್ಟು ಚಕ್ಕೆ, ಒಂದ್ ಸ್ವಲ್ಪ ಕೊತ್ತಂಬರಿ. ಇದನ್ನ ಒಂದ್ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರುವ. ನೋಡ್ತಿದ್ರಲ್ಲ ಸ್ನೇಹಿತರೆ, ಇದು ಇಷ್ಟು ನುಣ್ಣಗೆ ಆಗ್ಬೇಕು ನೋಡಿ, ಈ ಲೆವೆಲ್. ಈಗ ಈ ಮಸಾಲೆ ಸಹ ರೆಡಿ ಆಗಿದೆ. ಇದನ್ನ ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ. ಈ ಒಂದು ಕರಿ ನಾನು ಏನ್ ಮಾಡ್ತಿದ್ದೀನಿ, ಒಂದು ಕುಕ್ಕರ್ ಪಾಟ್ ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ಕುಕ್ಕರ್ ಪಾಟ್ ಸಹ ಚಂದ ಬಿಸಿ ಆಗಿದೆ. ಸೊ ಈಗ ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೊಳ್ತೀನಿ. ಎಣ್ಣೆ ಸಹ ಜಾಸ್ತಿ ತಾಗುವುದಿಲ್ಲ. ಎಣ್ಣೆ ಈಗ ಸಕ್ಕತ್ತಾಗಿ ಬಿಸಿ ಆಗಿರುತ್ತೆ. ಸಣ್ಣಗೆ ಹಚ್ಚಿರ್ತಕ್ಕಂಥ ಈರುಳ್ಳಿ ಅಂತಕ್ಕಂಥದ್ದು, ಒಂದು ಮೀಡಿಯಂ ಸೈಜ್ನ ಈರುಳ್ಳಿಯನ್ನು ಈಗ ಹಾಕೊಳ್ತೇನೆ. ಈಗ ಇದರಲ್ಲಿ ನೋಡಿ, ಒಂದು 3 ನಾಟಿ ಟೊಮೆಟೊ ತಗೊಂಡಿದ್ದೀನಿ. ಇದು ನಾಟಿ ಟೊಮೆಟೊ, ಇದು ಸ್ವಲ್ಪ ಹುಳಿ ಜಾಸ್ತಿ ಬರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ನಾಟಿ ಟೊಮೆಟೊ ಇಲ್ಲ ಅಂತ ಹೇಳಿದ್ರೆ ಆಪಲ್ ಟೊಮೆಟೊನಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ಬಟ್ ಈ ರೆಸಿಪಿಗೆ ಸ್ವಲ್ಪ ಹುಳಿ ಬೇಕಾಗತ್ತಲ್ಲ, ಆವಾಗ ನೀವು ಏನ್ ಮಾಡ್ಬೇಕಾಗತ್ತೆ, ಸ್ವಲ್ಪ ಹುಣಸೆ ಹಣ್ಣನ್ನ ನೀವು ಹಾಕೋಬೇಕಾಗತ್ತೆ. ನಾನು ಇದರಲ್ಲಿ ನಾಟಿ ಟೊಮೆಟೊ ಯೂಸ್ ಮಾಡ್ತಾ ಇರೋದಕ್ಕೆ, ಇದೇ ಹುಳಿ ಇರೋದೇ ಅನ್ನೋ ಕಾರಣಕ್ಕಾಗಿ ನಾನು ಇಲ್ಲಿ ಇದರಲ್ಲಿ ಹುಣಸೆ ಹಣ್ಣನ್ನ ಉಪಯೋಗಿಸ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಒಂದು 1/4 ಟೀ ಸ್ಪೂನ್. ಈಗ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಟೊಮೆಟೊ ಮತ್ತೆ ಈರುಳ್ಳಿ ಇದೆಯಲ್ಲ, ಇದು ಕ್ಲೀನ್ ಆಗಿ ಲಿಟ್ರಲಿ ಮೆತ್ತಗಾಗ್ಬಿಡ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಹೈ ಫ್ಲೇಮ್ ಹುರಿಬೇಕಾಗತ್ತೆ. ಇದು ಹೆಚ್ಚು ಕಮ್ಮಿ ಆಗ್ಲಿಕ್ಕೆ ಒಂದು 3 ರಿಂದ 4 ನಿಮಿಷ ಆದ್ರೂ ತಗೊಳುತ್ತೆ. ಹೈ ಫ್ಲೇಮ್. ನೀವು ನೋಡ್ತಿರ್ಬೋದು, ಈ ಟೊಮೆಟೊ ಮತ್ತೆ ಈರುಳ್ಳಿ ಅಂತಕ್ಕಂಥದ್ದು ಯಾವ ಲೆವೆಲ್ ಬೆಂದೋಗ್ಬಿಟ್ಟಿದೆ, ಲಿಟ್ರಲಿ ಪೇಸ್ಟ್ ಆಗೋಗ್ಬಿಟ್ಟಿದೆ. ಈ ರೀತಿ ಆಗ್ಬೇಕು. ಇದಾದ ನಂತರ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಆಗಿ ಅರ್ದಿರ್ತಕ್ಕಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಹಾಕೊಳ್ತೇನೆ. ಈಗ ಇದನ್ನ ಸಹ ಅಷ್ಟೇ 1 ನಿಮಿಷ, ಈಗ ಇದನ್ನ ಸಹ ಅಷ್ಟೇ, ಇದ್ರಲ್ಲಿ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ, ಆ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅಲ್ಲಿವರೆಗೂ ನಾವು ಕುಕ್ ಮಾಡುವ. ನೋಡಿ, ಯಾವುದೇ ಕುಕಿಂಗ್ ಪ್ರೋಸೆಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕುಕಿಂಗ್ ಟೈಮ್ ಅಂತ ಹೇಳ್ತೀವಿ. ಯಾವ ಪದಾರ್ಥ ಎಷ್ಟೊತ್ತವರೆಗೂ ಕುಕ್ ಮಾಡಬೇಕು, ಯಾವ ಪದಾರ್ಥ ಯಾವಾಗ ಹಾಕ್ಬೇಕು ಅನ್ನೋದಷ್ಟೇ ಈ ಕುಕಿಂಗ್ ನ ಒಂದು ಟೆಕ್ನಿಕ್ಸ್ ಅಷ್ಟೇ. ನೋಡಿ, ಇವಾಗ ಟೊಮೆಟೊ ಮತ್ತೆ ಈರುಳ್ಳಿ ಏನಿದೆ ಅಲ್ಲ, ಇದೆಲ್ಲ ಫುಲ್ ಸಾಫ್ಟ್ ಆದ ನಂತರನೇ ನಾವು ಈ ಒಂದು ಫ್ರೆಶ್ ಆಗಿ ಅರೆದಿರ್ತಕ್ಕಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ನಾವು ಹಾಕೋಬೇಕಾಗತ್ತೆ. ಆಗ್ಲೇ ಈ ಒಂದು ರೆಸಿಪಿಯ ಒಂದು ಬ್ಯೂಟಿಫುಲ್ ಫ್ಲೇವರ್ ಇಮ್ಮಡಿಯಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು, ನೋಡಿ ಸೈಡ್ಸ್ ಅಲ್ಲೆಲ್ಲ ಆಯಿಲ್ ಎಲ್ಲ ಹೊರಗೆ ಬರ್ತಾ ಇದೆ. ಹಸಿ ವಾಸನೆ ಸಹ ಚಂದ ಹೋಗಿರುತ್ತೆ. ಅದು ಹೋಗ್ಬಿಟ್ಟು ಒಂದು ಒಳ್ಳೆ ಅರೋಮಾ ಬರ್ತಾ ಇರುತ್ತೆ. ನೋಡಿ, ಈ ಲೆವೆಲ್ ಇದು ಕುಕ್ ಆಗ್ಬೇಕು. ಸೊ ಈ ಸಂದರ್ಭದಲ್ಲಿ ಏನ್ ಮಾಡೋಣ, ಮೊದಲನೇದಾಗಿ ಫ್ಲೇಮ್ ನ ಕಮ್ಮಿ ಇಡಿ. 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ,
1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ. ಖಾರನ ನಿಮ್ ಟೇಸ್ಟ್ ಅನುಗುಣವಾಗಿ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಜಸ್ಟ್ ಫ್ಲೇಮ್ ಕಮ್ಮಿ ಇಟ್ಬಿಟ್ಟೆ ಇದನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ ಒಂದು 30 ಸೆಕೆಂಡ್ಸ್ ವರೆಗೂ ಮಿಕ್ಸ್ ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ನೋಡಿ ಇದನ್ನ ಕುಕ್ ಮಾಡ್ತಾ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಅನ್ಸುತ್ತಾ ನಾವ್ ಇದ್ರಲ್ಲಿ ಏನಾದ್ರು ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿದೀವಿ ಅಷ್ಟೊಂದು ಅಂದ್ಬಿಟ್ಟು ನೋಡಿ ಲಿಟ್ರಲಿ ಒಂದು ಪೇಸ್ಟ್ ತರ ಆಗೋಗ್ಬಿಟ್ಟಿದೆ. ಈ ರೀತಿ ಆಗ್ಬೇಕು, ಈ ಟೆಕ್ಸ್ಚರ್ ಬಂದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಈ ರೆಸಿಪಿ ಬರುತ್ತೆ ಅಂತ ಅರ್ಥ. ಸೊ ಈಗ ನೋಡಿ ನಾವು ನೆನ್ಸಿರ್ತಕ್ಕಂಥ ಕಟ್ ಮಾಡಿರ್ತಕ್ಕಂಥ ಈ ಬದನೆ ಇದೆಲ್ಲ, ಈ ಬದನೆ ಎಲ್ಲ ಹಾಕೊಂಡ್ಬಿಡ್ತಾನೆ. ಈ ಆಲೂಗಡ್ಡೆಯನ್ನು ಸಹ ಹಾಕೊಂಡ್ಬಿಡ್ತಾನೆ. ಈಗ ಮತ್ತೆ ಪುನಃ ಫ್ಲೇಮ್ ಅನ್ನ ಜಾಸ್ತಿ ಮಾಡಿ ಮತ್ತೆ ಈಗ ಇದನ್ನೆಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು. ಈ ತರಕಾರಿ ಏನಿದೆಲ್ಲ ಈ ಮಸಾಲ ಜೊತೆ ಕೋಟ್ ಆಗ್ಬೇಕು. ಕುಕ್ಕರ್ ಅಲ್ಲಿ ಮಾಡ್ತಿರೋದು ಡೆಫಿನೆಟ್ ಆಗಿ ಆಗುತ್ತೆ, ಬಟ್ ಮಾಡಿ ಏನಾಗುತ್ತೆ, ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆಲ್ಲ. ಈಗ ನಾವು ಅರ್ದಿಟ್ಕೊಂಡಿದ್ವಲ್ಲ ಈ ಒಂದು ಸ್ಪೆಷಲ್ ಮಸಾಲೆ, ಈ ಮಸಾಲೆನೆಲ್ಲ ಹಾಕೊಂಡ್ಬಿಡ್ತೇನೆ. 90 ಭಾಗ ಕೆಲಸ ಮುಗಿದಂಗೆ. ಈಗ ಈ ಮಸಾಲೆ ಇದೆಯಲ್ಲ ಇವೆಲ್ಲ ಒಂದಕ್ಕೊಂದು ಹೊಂದ್ಕೋಬೇಕಲ್ವಾ, ಹಾಗಾಗಿ ಇದನ್ನ ಚಂದ ಮತ್ತೆ ಇನ್ನೊಂದ್ಸತಿ ಮಿಕ್ಸ್ ಮಾಡುವ. ನೋಡಿ ಈ ಸಂದರ್ಭದಲ್ಲಿ ನೀವು ನಾ ಹೇಳಿದ್ನಲ್ಲಾಗ್ಲೇ ಆಪಲ್ ಟೊಮೆಟೊ ಯೂಸ್ ಮಾಡಿದ್ರೆ, ಈಗ ನೀವು ಒಂದ್ ಸ್ವಲ್ಪ ಹುಣಸೆ ಹಣ್ಣು ಅಂದ್ರೆ ಸಾರ್ನೆಸ್ ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಬೇಕಾಗತ್ತೆ. ನಾನು ಇಲ್ಲಿ ಹೇಳಿದ್ನಲ್ಲ ನಾಟಿ ಟೊಮೆಟೊ ಯೂಸ್ ಮಾಡಿದೀನಿ, ಸೊ ಹಾಗಾಗಿ ಇದ್ರಲ್ಲೇ ಹುಳಿ ಇರುತ್ತೆ, ನಾನು ಎಂತದ್ದು ಹಾಕ್ತಾ ಇಲ್ಲ. ಸೊ ಈಗ ಉಪ್ಪು ಖಾರನೆಲ್ಲ ಚೆಕ್ ಮಾಡಿ ಇದರಲ್ಲೆಲ್ಲ ಕರೆಕ್ಟ್ ಆಗಿದೆ. ಸೊ ಈಗ ಇದು ಕುಕ್ ಆಗ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡ್ಬಿಡ್ತಾನೆ. ಈಗ ಒಮ್ಮೆ ನೀರನ್ನೆಲ್ಲ ಹಾಕಿದೀವಲ್ಲ, ಈಗ ಒಮ್ಮೆ ಮಿಕ್ಸ್ ಮಾಡ್ತೇನೆ. ನೋಡಿ ಇದ್ರಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಸೊ ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಹಾಕೊಳ್ತೇನೆ. ಈಗ ಇದನ್ನ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಕುದಿಲಿಕ್ಕೆ ಬಿಡುವ. ನೀವು ನೋಡಿ ಯಾವುದೇ ರೆಸಿಪಿ ತಗೊಳ್ಳಿ, ತುಂಬಾ ಕಾಂಪ್ಲಿಕೇಟೆಡ್, ತುಂಬಾ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರ್ತಕ್ಕಂಥ ರೆಸಿಪೀಸ್ ಮಾಡಿ ಅದು ತುಂಬಾ ಕಾಂಪ್ಲಿಕೇಟ್ ಆಗ್ಬಿಡುತ್ತೆ, ಟೇಸ್ಟ್ ಔಟ್ಪುಟ್ ಸಹ ಬರೋದಿಲ್ಲ. ಈ ತರ ರೆಸಿಪೀಸ್ ಏನಿದೆ ಗೊತ್ತಾ, ನಮ್ಮ ಮರಾಠ ರೆಸಿಪೀಸ್ ಇಸ್ ಫೇಮಸ್ ಫಾರ್ ದಟ್ ಓನ್ಲಿ. ಸಿಂಪಲ್ ರೆಸಿಪೀಸ್, ಟೇಸ್ಟ್ ಮಾತ್ರ ಬ್ಯೂಟಿಫುಲ್. ಆ ತರದ್ರಲ್ಲೇ ಇದು ಒಂದು. ಸ್ನೇಹಿತರೆ ನೀವು ನೋಡ್ತಿದ್ರಲ್ಲ, ಇದೆಲ್ಲ ಕುದಿಲಿಕ್ಕೆ ಶುರು ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಈ ಕುಕ್ಕರ್ ನ ಲಿಡ್ ನಾನು ಮುಚ್ಚಿಬಿಡ್ತೇನೆ. ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಹೆಚ್ಚು ಕಮ್ಮಿ ನಾನು ಇದನ್ನ 3 ವಿಜಿಲ್ಸ್ ಬಿಡ್ತೇನೆ. ನಿಮ್ ಕುಕ್ಕರ್ ಅಲ್ಲಿ ನೋಡಿ ಈ ಒಂದು ಪದಾರ್ಥ ಎಲ್ಲ ಬೇಯಬೇಕು, ಅಲ್ಲಿವರೆಗೂ ಕುಕ್ ಮಾಡಿ. ನನ್ನ ಕುಕ್ಕರ್ ಅಲ್ಲಿ 3 ವಿಜಿಲ್ಸ್ ಕುಕ್ ಆಗುತ್ತೆ, ಅಲ್ಲಿವರೆಗೂ ಇದನ್ನ ಕುಕ್ ಮಾಡುವ. ಮಿದ್ರೆ ನೀವು ನೋಡ್ತಿದ್ರಲ್ಲ ಒಂದು 3 ವಿಜಿಲ್ ಆಗಿದೆ ನೋಡಿ, ಇದು ಕಂಪ್ಲೀಟ್ ನ್ಯಾಚುರಲ್ ಆಗಿ ಡಿಪ್ರೆಷರೈಸ್ ಆಗಿದೆ. ಈಗ ಇದನ್ನ ಓಪನ್ ಮಾಡ್ಕೊಂಡ್ಬಿಡುವ. ಆಹಾ, ಈ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಎಂತ ಒಳ್ಳೆ ಪರಿಮಳ ಆಗುತ್ತಾ ನೋಡಿ. ಈ ಬದನೆ ಎಲ್ಲ ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದೆ. ಈಗ ಒಮ್ಮೆ ಇದನ್ನ ಮೆಲ್ಲಗೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಎಲ್ಲ ಮ್ಯಾಶ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿದಿರಲ್ಲ, ಈಗ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಸಹ ನಮಗೆ ಬಂದಿದೆ. ಈ ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗ್ ಬೇಕೋ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ನೀವು ಸಪೋಸ್ ದೋಸೆ ಯೂಸ್ ಮಾಡ್ತಿದ್ರಿ ಅಂದ್ರೆ ಸ್ವಲ್ಪ ನೀರಿರ್ಲಿ. ನಾನು ಇವತ್ತು ಚಪಾತಿ ಯೂಸ್ ಮಾಡ್ತಿದ್ದೀನಿ, ಸೊ ಹಾಗಾಗಿ ನಾನು ಈ ಕನ್ಸಿಸ್ಟೆನ್ಸಿನ ನಾನು ಮಾಡ್ಕೊಂಡಿದ್ದೇನೆ. ನೋಡ್ರಿ ಎಷ್ಟು ಸಿಂಪಲ್ ಇದು ಅಂದ್ಬಿಟ್ಟು, ಯಾವುದೇ ಒಗ್ಗರಣೆ ಬೇಡ, ಏನು ಬೇಡ. ಲಿಟ್ರಲಿ ಗೊತ್ತಾ, ಇಷ್ಟೆಲ್ಲ ಗ್ರೇವಿ ಎಷ್ಟು ಜಸ್ಟ್ 2 ಟೀ ಸ್ಪೂನ್ ಎಣ್ಣೆಯಲ್ಲಿ ಇಷ್ಟೆಲ್ಲ ಆಗೋಗ್ಬಿಟ್ಟಿದೆ. ಅಷ್ಟು ಕಮ್ಮಿ ಎಣ್ಣೆ ಆಗುತ್ತೆ. ಇಂಗ್ರೀಡಿಯೆಂಟ್ಸ್ ಕೂಡ ಎಲ್ಲ ಮನೇಲಿ ಇರ್ತಕ್ಕಂಥದ್ದು, ಆದ್ರೂ ಕೂಡ ಟೇಸ್ಟ್ ಫುಲ್ ದೊಡ್ಡ ಜೋರ್ ಗಮ್ಮತ್ ಆಗ್ಬಿಡ್ತದೆ ಈ ರೀತಿ ಮಾಡಿದ್ರೆ ಮನೆಯಲ್ಲೆಲ್ಲ. ನೋಡಿರಲ್ಲ, ಇಷ್ಟೇ ನಮಗೆ ಮರಾಠ ಶೈಲಿಯ ಬದನೆಕಾಯಿಯ ಗೊಜ್ಜು ಅಥವಾ ಕರಿ. ನಮ್ಮ ಮರಾಠಿಯಲ್ಲಿ ಏನ್ ಹೇಳ್ತೀವಿ ಹೇಳಿ, ವಾಂಗಿಚ ಮಾಳು ಅಂತ ಕರಿತೀವಿ. ಸೂಪರ್ ಆಗಿರುತ್ತೆ, ಒಮ್ಮೆ ಮಾಡಿ ನೋಡಿ. ಆಹಾ, ನೋಡಿಪ್ಪ ಎಷ್ಟು ಅದ್ಭುತವಾಗಿದೆ ಅನ್ಬಿಟ್ಟು. ಬ್ಯೂಟಿಫುಲ್ ಸಟಲ್ ಫ್ಲೇವರ್ಸ್ ಇರುತ್ತೆ. ಆ ತರಕಾರಿಯ ಫ್ಲೇವರ್ಸ್ ನಾನು ಯೂಸ್ ಮಾಡ್ಬಿಟ್ಟು ಅದ್ಭುತವಾದ ಕಾಂಬಿನೇಷನ್ಸ್ ಅಲ್ಲಿ ಈ ಒಂದು ರೆಸಿಪಿನ ಮಾಡ್ತೀನಿ. ಹೆಚ್ಚು ಕಮ್ಮಿ ಏನು ಇಲ್ಲ ಕಣ್ರಿ, ಒಗ್ಗರಣೆ ಎಕ್ಸ್ಟ್ರಾ ಒಗ್ಗರಣೆ ಇಲ್ಲ, ಜಾಸ್ತಿ ಮಸಾಲೆ ಇಲ್ಲ. ಆ ತರಕಾರಿಯ ಫ್ಲೇವರ್ಸ್ ಅನ್ನ ಎನ್ಹ್ಯಾನ್ಸ್ ಮಾಡ್ತಕ್ಕಂಥ ಒಂದು ಕುಕಿಂಗ್ ಪ್ರೋಸೆಸ್. ಇದು ನಮ್ಮ ಮರಾಠ ಮನೆಗಳಲ್ಲಿ ತುಂಬಾ ಜಾಸ್ತಿ ಮಾಡ್ತೀವಿ. ಇದು ಮಾತ್ರ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ, ದೋಸೆ ಜೊತೆಗೆ ಅದ್ಭುತವಾದ ಕಾಂಬಿನೇಷನ್. ಬೆಳಗ್ಗೆ ತಿಂಡಿಗಂತೂ ಹೇಳ್ ಮಾಡಿಸಿರ್ತಕ್ಕಂಥದ್ದು. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್
ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.